ಮೊದಲಿಂದ ಯಾವಾಗ ನೀವು P5 ಅಂತ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಎಸ್ಟಾಬ್ಲಿಷ್ ಮಾಡಿ ಓಕೆ ಅವರಿಗೆ ವೀಟೋ ಪವರ್ ಕೊಟ್ರಿ, ಆವಾಗಲಿಂದ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ P5 ಏನು ಒಂಥರ ಏನು ಕರೆಕ್ಟು ಏನು ತಪ್ಪು ಅಂತ ನೋಡಿಬಿಟ್ಟು ಡಿಸಿಷನ್ ತಗೊಳ್ಳಲ್ಲ. ಅವರವ್ರ ಗ್ರೂಪ್ಗಳಿಗೆ ಯಾವುದು ಸಪೋರ್ಟ್ ಆಗುತ್ತೆ ಅದು, ಅವ್ರಿಗೆ ಸಪೋರ್ಟ್ ಆಗಲಿಲ್ಲ ಅಂದರೆ ಅವರು ವೀಟೋ ಪವರ್ ಯೂಸ್ ಮಾಡ್ತಾರೆ. ಅದರಿಂದ ಎಲ್ಲಿ ನಿಮಗೆ ಹೆಲ್ಪ್ ಬೇಕು ಅಲ್ಲಿ ಹೆಲ್ಪ್ ಮಾಡಲ್ಲ, ಅವ್ರಿಗೆ ಏನು ಯೂಸ್ ಆಗುತ್ತೆ ಅದು ಮಾಡ್ತಾರೆ. ಅದರಲ್ಲಿ ಏನು ಇಟ್ ಈಸ್ ನಾಟ್ ಲೈಕ್ ಒಂಥರ ಈವನ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ ಹೋಗ್ಬಿಟ್ಟು ನೀವೆಲ್ಲ ಪ್ರೂಫ್ ಕೊಟ್ಟರು ನಿಮಗೆ ಬೇಕಂದರೆ ಅವರನ್ನು ಕ್ರಿಮಿನಲ್ ಅಂತ ಡಿಸೈಡ್ ಮಾಡ್ತಾರೆ, ಇಲ್ಲದೇ ಇದ್ದರೆ ಅವ್ರನ್ನ ಕೇರೇ ಮಾಡಲ್ಲ, ಅವ್ರನ್ನೇ ಪರ್ಸನಲ್ ಅನ್ಕ್ರೈಟ ಮಾಡ್ತಾರೆ. ಇದು ಪವರ್ಫುಲ್ ಇರೋರು ಅವ್ರಿಗೆ ಬೇಕಾದನ್ನು ಇಂಪೋಸ್ ಮಾಡ್ತಾ ಇರೋದು ನಡೀತಾ ಇರೋದು. ಈವನ್ ಇರಾಕ್ ಫಾರ್ ದಟ್ ಮ್ಯಾಟರ್, ಅಲ್ಲೇನು WMD ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಟ್ಯಾಕ್ ಮಾಡಿ ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡಿದ್ರು. ಎಲ್ಲ ಕಡೆ ಅಲ್ಲ ಹುಡುಕಿದ್ರು, ಎಲ್ಲ ಕಡೆ ಎಲ್ಲಿ ಇದ್ದರು ತಾನೆ, ಸದ್ದಾಮ್ ಹುಸೇನ್ ಬಾಯಲ್ ಸಹಿತ ಬ್ಯಾಟ್ರಿ ಬಿಟ್ಟು ಎಲ್ಲಿದ್ರೂ ಇಲ್ಲ. ಸೊ ಈ ಥರ ಅದು ನಡೀತಾ ಇರೋದು. ಎಸ್. ಬಟ್ ಇದರ ಜೆನೆಸಿಸ್ ಅವ್ರು ಹೇಳಿದಾಗೆ ಶುರುವಾಗಿದ್ದೇನು ಅಂದರೆ ಇವ್ರಿಗೆಲ್ಲ ಗೊತ್ತಿರುತ್ತೆ ಮೋಸ್ಟ್ಲಿ. ಇಸ್ರೇಲ್ ಕಂಟ್ರಿ ಅದು ಎಸ್ಟಾಬ್ಲಿಷ್ ಆದಾಗ ಇಸ್ರೇಲ್ ಮತ್ತು ಇರಾನು ಒಳ್ಳೆ ಫ್ರೆಂಡ್ಸು. ಹೌದು. ಓಕೆ, ಇರಾನು ಟೆಲ್ ಅವೀವ್ ಟು ಟೆಹರಾನ್ ಡೈರೆಕ್ಟ್ ಫ್ಲೈಟು. ಇರಾನ್ ವಾಸ್ ದ ಫಸ್ಟ್ ಕಂಟ್ರಿ, ಅಮಾಂಗ್ ದ ಫಸ್ಟ್ ಕಂಟ್ರಿ ಟು ರೆಕಗ್ನೈಸ್ ಇಸ್ರೇಲ್. ಇಸ್ರೇಲೀಸ್ ಅಲ್ಲಿ ಹೋಗಿ ಅಗ್ರಿಕಲ್ಚರ್ ಎಕ್ಸ್ಪರ್ಟೀಸ್ ಕೊಡ್ತಾ ಇದ್ರು, ಈವನ್ ಅಲ್ಲಿ ಆರ್ಮಿನ ಡೆವಲಪ್ ಮಾಡಿಬಿಟ್ಟು ಅಲ್ಲಿ ಟ್ರೈನಿಂಗ್ ಕೊಟ್ಟರು, ಎಲ್ಲ ಮಾಡಿದ್ರು. ಬಟ್ 1979 ಯಾವಾಗ ರೆವಲ್ಯೂಷನ್ ಆಯಿತು, ಇಸ್ಲಾಮಿಕ್ ರೆವಲ್ಯೂಷನ್ನು, ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಫಾರ್ ಆಲ್ ದೋಸ್ ಕಂಟ್ರೀಸ್, ಈವನ್ ಇನ್ಕ್ಲೂಡಿಂಗ್ ಇಂಡಿಯಾ ಫಾರ್ ದಟ್ ಮ್ಯಾಟರ್ಸ್. ಹೌದು. ಯಾಕೆ ಅಂದರೆ 79 ಇಸ್ಲಾಮಿಕ್ ರೆವಲ್ಯೂಷನ್ ಹೇಗಾಯ್ತಲ್ಲಿ, ಶಾ ಆಫ್ ಇರಾನ್ ವಾಸ್ ಥ್ರೋನ್ ಔಟ್. ಅದಾಗ್ಬಿಟ್ಟು ಅಲ್ಲಿ ಇಸ್ಲಾಮಿಕ್ ಫಂಡಮೆಂಟಲಿಸಮ್ ಶುರು ಮಾಡಿ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಅವ್ರಿಗೆ ಅರಬ್ ಕಂಟ್ರಿ ಸಪೋರ್ಟ್ ಬೇಕಾಗಿತ್ತು. ಅದನ್ನು ಹೇಗೆ ತಗೊಳ್ಳೋದು ಅಂದರೆ ಇಸ್ರೇಲು ಆವಾಗ ಪ್ಯಾಲೆಸ್ತೈನು ವಾಸ್ ಅರಬ್. ಸೊ ಎಲ್ಲ ಅರಬ್ ಕಂಟ್ರೀಸು ಪ್ಯಾಲೆಸ್ತೈನ್ ಜೊತೆ ಇದ್ದರು. ಆದ್ದರಿಂದ ಅವರು ಇರಾನ್ ಅಂದ್ಕೊಂಡಿದ್ದೇನು ಅಂದರೆ ನಾವು ಇಸ್ರೇಲನ್ನು ಡಿಸ್ಟ್ರಾಯ್ ಮಾಡಿಬಿಟ್ರೆ ನಮಗೆ ಅರಬ್ ಕಂಟ್ರೀಸ್ ಎಲ್ಲ ಸಪೋರ್ಟ್ ಸಿಗುತ್ತೆ. ಆವಾಗಲಿಂದ ಶುರು ಆಯಿತು. ಏನು ಅಂದರೆ ಎನ್ಮಿಟಿ ಅಂದರೆ ಏನು ಅಂದರೆ ದೇ ಸೆಡ್ ನಾವು ವಿ ವಿಲ್ ವೈಪ್ ಔಟ್ ಇಸ್ರೇಲ್ ಅಂತ ಅವ್ರು ಮಾಡಿದ್ರು.